ರಾಯರಿದ್ದಾರೆ ಎಂದು ಅನೇಕ ಜನ ತಮ್ಮ ವಾಹನಗಳ ಮೇಲೆ ಬರೆದಿರುತ್ತಾರೆ. ಹಾಗೆ ತಮ್ಮ ಕೈ ಮೇಲೆ ಟ್ಯಾಟೋ ಸಹ ಹಾಕಿಸಿರುತ್ತಾರೆ. ಆದರೆ ಅವರು ಯಾರು? ಅವರ ಜೀವನದಲ್ಲಿ ನಡೆದ ಆ ಅದ್ಭುತ ಘಟನೆಗಳೇನು? ಮತ್ತು ಮಂತ್ರಾಲಯದಲ್ಲಿ ಅವರ ಬೃಂದಾವನದ ಹಿಂದೆ ಅಡಗಿರುವ ಆಧ್ಯಾತ್ಮಿಕ ರಹಸ್ಯ ಏನು? ಇಂದು ತಿಳಿಯೋಣ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅದ್ಭುತ ಜೀವನ ಚರಿತ್ರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಕ್ರಿಸ್ತಶಕ 1595ರ ಸುಮಾರಿಗೆ ತಮಿಳುನಾಡಿನ ಭುವನಗಿರಿಯಲ್ಲಿ ವೆಂಕಟನಾಥ ಎಂಬ ಹೆಸರಿನಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರಿಗೆ ವಿದ್ಯೆ, ವೇದಗಳು, ಶಾಸ್ತ್ರಗಳು ಮತ್ತು ಭಗವಂತನ ಭಕ್ತಿಯಲ್ಲಿ ಅಪಾರ ಆಸಕ್ತಿ ಇತ್ತು. ವೆಂಕಟನಾಥರು ಅತ್ಯಂತ ಪ್ರತಿಭಾವಂತರು. ಅವರು ವೇದ, ಉಪನಿಷತ್ತು, ಪುರಾಣಗಳು ಮತ್ತು ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತವನ್ನು ಆಳವಾಗಿ ಅಧ್ಯಯನ ಮಾಡಿದರು. ನಂತರ ಅವರು ಸಂಸಾರ ಜೀವನದಲ್ಲಿದ್ದರೂ ಭಗವಂತನ ಮೇಲಿನ ಭಕ್ತಿ ಮತ್ತು ಧರ್ಮದ ಮೇಲಿನ ನಿಷ್ಠೆಯನ್ನು ಎಂದಿಗೂ ಕಳೆದುಕೊಳ್ಳಲಿಲ್ಲ. ಮುಂದೆ ಅವರು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಶ್ರೀ ರಾಘವೇಂದ್ರ ತೀರ್ಥರು ಎಂಬ ಹೆಸರಿನಿಂದ ಪ್ರಸಿದ್ಧರಾದರು. ಅವರು ತಮ್ಮ ಜೀವನವನ್ನೇ ಜನರ ಸೇವೆ, ಧರ್ಮ ಪ್ರಚಾರ ಮತ್ತು ಭಕ್ತಿಯ ಮಾರ್ಗದರ್ಶನಕ್ಕೆ ಅರ್ಪಿಸಿದರು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಎಂದು ಭಕ್ತರು ನಂಬುತ್ತಾರೆ. ಬಡವರು, ದುಃಖದಲ್ಲಿರುವವರು ಮತ್ತು ಸಂಕಷ್ಟದಲ್ಲಿರುವ ಅವರಿಗೆ ಅವರು ಆಶ್ರಯ ನೀಡಿದರು ಎಂಬ ಅನೇಕ ಭಕ್ತರ ಅನುಭವಗಳು ಇಂದಿಗೂ ಪ್ರಸಿದ್ಧವಾಗಿವೆ. ಅವರ ಅತ್ಯಂತ ಪ್ರಸಿದ್ಧ ಕೇಂದ್ರ ಎಂದರೆ ಆಂಧ್ರ ಪ್ರದೇಶದ ಮಂತ್ರಾಲಯ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಜೀವಂತ ಸಮಾಧಿ ಪ್ರವೇಶಿಸುವ ಮುನ್ನ ತಮ್ಮ ಭಕ್ತರಿಗೆ ಧೈರ್ಯ ನೀಡಿದರು. ಕ್ರಿಸ್ತಶಕ 1671ರಲ್ಲಿ ಅವರು ಮಂತ್ರಾಲಯದಲ್ಲಿ ಬೃಂದಾವನ ಪ್ರವೇಶ ಮಾಡಿದರು ಎಂದು ಪರಂಪರೆ ಹೇಳುತ್ತದೆ. ಆದರೆ ಅವರ ಭಕ್ತರ ನಂಬಿಕೆ ಒಂದೇ: ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಲ್ಲಿ ಇಂದಿಗೂ ಭಕ್ತರನ್ನು ಕಾಪಾಡುತ್ತಿದ್ದಾರೆ ಎಂದು. ಅದಕ್ಕಾಗಿಯೇ ಭಕ್ತರು ಭಕ್ತಿಯಿಂದ ಹೇಳುತ್ತಾರೆ, ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಯರ ಜೀವನ ನಮಗೆ ಒಂದು ದೊಡ್ಡ ಸಂದೇಶವನ್ನು ನೀಡುತ್ತದೆ. ಭಕ್ತಿ ಇದ್ದರೆ ಭಯವಿಲ್ಲ, ಧರ್ಮದ ಮಾರ್ಗದಲ್ಲಿದ್ದರೆ ದಾರಿ ತಪ್ಪುವುದಿಲ್ಲ, ಗುರುವಿನ ಮೇಲೆ ನಂಬಿಕೆ ಇದ್ದರೆ ಸಂಕಷ್ಟದಲ್ಲೂ ಧೈರ್ಯ ಕಳೆದುಕೊಳ್ಳಬಾರದು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆ ಎಲ್ಲ ಭಕ್ತರ ಮೇಲೂ ಇರಲಿ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಮಂತ್ರಾಲಯ ರಾಯರೇ ನಮ್ಮನ್ನು ಕಾಪಾಡಿ. ಜೈ ಶ್ರೀ ರಾಘವೇಂದ್ರ ಸ್ವಾಮಿ. ಕೊನೆಯದಾಗಿ ಒಂದು ಮಾತು: ಕಷ್ಟ ಬಂದಾಗ ದೇವರನ್ನು ಮರೆಯಬೇಡಿ, ನಂಬಿಕೆ ಕಳೆದುಕೊಳ್ಳಬೇಡಿ, ಧರ್ಮದ ದಾರಿಯನ್ನು ಬಿಡಬೇಡಿ. ರಾಯರು ಇಂದು ನಮ್ಮ ಮುಂದೆ ದೇಹದಿಂದ ಇಲ್ಲದಿದ್ದರೂ ಅವರ ಕೃಪೆ ಮತ್ತು ಆಶೀರ್ವಾದ ಸದಾ ಭಕ್ತರ ಜೊತೆಗಿದೆ ಎಂಬ ನಂಬಿಕೆ ಕೋಟ್ಯಾಂತರ ಜನರಲ್ಲಿದೆ. ನಿಮ್ಮ ಜೀವನದಲ್ಲೂ ಎಂತಹ ಕಷ್ಟವಿದ್ದರೂ ಒಮ್ಮೆ ಮನಸ್ಸಿನಿಂದ ಹೇಳಿ, ಶ್ರೀ ರಾಘವೇಂದ್ರಾಯ ನಮಃ. ರಾಯರು ನಿಮ್ಮ ಮನಸ್ಸಿಗೆ ಧೈರ್ಯ ನೀಡಲಿ, ನಿಮ್ಮ ಕುಟುಂಬಕ್ಕೆ ಸುಖ, ಶಾಂತಿ ಮತ್ತು ನೆಮ್ಮದಿ ನೀಡಲಿ. ಮಂತ್ರಾಲಯ ರಾಯರ ಕೃಪೆ ಎಲ್ಲರ ಮೇಲೂ ಇರಲಿ. ಶ್ರೀ ರಾಘವೇಂದ್ರಾಯ ನಮಃ. ಜೈ ಹಿಂದ್, ಜೈ ಭಾರತ್. ಈ ರಾಯರ ಕಥೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಭಕ್ತಿಯ ಕಥೆಗಳು ಮತ್ತು ರಾಯರ ಮಹಿಮೆಯನ್ನು ಕೇಳಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಶ್ರೀ ರಾಘವೇಂದ್ರಾಯ ನಮಃ.